ಹಾಯ್, ಪ್ರೇಮಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೀಟ್ರೂಟ್ ಒಗ್ಗರಣೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿ ಇವತ್ತು ಒಂದು 5 ಬೀಟ್ರೂಟ್ ತಗೊಂಡಿದ್ದೀನಿ. ಇವಾಗ 5 ಬೀಟ್ರೂಟ್ ತಗೊಂಡು ಚೆನ್ನಾಗಿ ತೊಳೆದು ನೀಟಾಗಿ ಎಲ್ಲ ಸಿಪ್ಪೆನೆಲ್ಲ ನೀಟಾಗಿ ತಕ್ಕೊಬಿಡೋಣ. ಇವಾಗ ಎಲ್ಲ ತೆಗೆದ್ರೆ ಒಂದು ಮೇಲ್ಗಡೆ ಸಿಪ್ಪೆ ಇರಬಾರ್ದು, ಹಾಗಾಗಿ ಇದನ್ನೆಲ್ಲ ತೆಗೆದ್ಬಿಡೋಣ. ತೆಗಿತಾ ಇದ್ದೀನಿ, ಕಾಣ್ತಾ ಇದೆಯಾ? ಈ ಥರ ತಕ್ಕೊಳ್ಳಿ. ಎಲ್ಲ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ಪೀಸ್ಗಳನ್ನಾಗಿ ಮಾಡ್ಕೊಂಡು ಹೆಚ್ಕೊಳ್ಳೋಣ. ನಾವು ಎಲ್ಲ ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಕಾಣ್ತಾ ಇದೆಯಾ ನಿಮಗೆ? ಈ ಥರ ಸಣ್ಣದಾಗಿ ಹೆಚ್ಕೋಬೇಕು. ಇವಾಗ ನಾವೇನು ಮಾಡೋಣ, ಒಗ್ಗರಣೆ ರೆಡಿ ಮಾಡ್ಕೊಬಿಡೋಣ. ಸ್ವಲ್ಪ ಈರುಳ್ಳಿ, ಒಂದು 2 ಈರುಳ್ಳಿ ತಗೊಂಡಿದ್ದೀನಿ ನಾನು ಸಣ್ಣ ಸಣ್ಣದು, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ತಗೊಂಡಿದ್ದೀನಿ, ಅರಿಶಿನ ಪುಡಿ, ಸ್ವಲ್ಪ ಹಳದಿ, ಇಲ್ಲಿ ಸ್ವಲ್ಪ ಹುಳಿ, ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು, ಸ್ವಲ್ಪ ಬೆಲ್ಲ, 1 ಬಟ್ಲು ಕಾಯಿ ತುರಿ, 1 ಸ್ಪೂನ್ ಸಾಂಬಾರು ಪುಡಿ ತಗೊಂಡಿದ್ದೀನಿ. ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು ತಗೊಂಡಿದ್ದೀನಿ ನಾನು. ಇವಾಗ ಒಗ್ಗರಣೆ ಹಾಕೋಣ. ನಾವು ಬಾಂಡೆ ಇಟ್ಕೊಂಡಿದ್ದೀನಿ ಈಚೆ ಕಡೆಗೆ. 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು. ಇವಾಗ ನಾವು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ನಾವು ಬರ್ತಾ ಇದೆಯಲ್ಲ, ಇವಾಗ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಬಾಡಲಿ, ಅದು ಸ್ವಲ್ಪ ಬಾಡೋದಕ್ಕೂ ಇವಾಗ ನಾವೇನು ಮಾಡ್ತೀವಿ ಅಂತಂದರೆ, ಅವಾಗ ಹೆಚ್ಚು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕಿಬಿಡೋಣ. ಹಾಕಿ ನೀಟಾಗಿ ಅದನ್ನ ಕೆಳಗೆ ಇದ್ಮೇಲೆ ಇದು ಮಾಡಿಬಿಡೋಣ. ಎಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಣ್ತಾ ಇದೆಯಾ? ಮಿಕ್ಸ್ ಮಾಡ್ತಾ ಇದೆ. ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಅದರಲ್ಲೇ ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು. ಇದನ್ನ ಅದರಲ್ಲೇ ಸ್ವಲ್ಪ ಬಾಡಬೇಕು, ಎಣ್ಣೆಲ್ಲೇ ಅದು ಸ್ವಲ್ಪ ಬಾಡಿದರೆ ಚೆನ್ನಾಗುತ್ತೆ. ಯಾಕಂದರೆ ಅಷ್ಟು ಸುಲಭವಾಗಿ ಬೀಟ್ರೂಟ್ ಬೇಯಲ್ಲ ಬೇಗ, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹುಟ್ಟಾಡಿ ನಾವು ಸ್ವಲ್ಪ ಮಗ್ಚಿ ಸ್ವಲ್ಪ ಬಾಯಿ ಮುಚ್ಚಿಬಿಡೋಣ. ಇವಾಗ ಒಂದು 5 ನಿಮಿಷ ಅದರಾಗೆ ಎಣ್ಣೆಲ್ಲೇ ಇದಾಗಲಿ ಅದು. ಇವಾಗ ತೆಗೆದು ತೋರಿಸ್ತೀವಿ ನೋಡಿ, ಈ ಥರ ಆಗಿದೆ ಇವಾಗ. ಇದು ಕಾಣ್ತಾ ಇದೆಯಾ? ಇವಾಗ ನಾವೇನು ಮಾಡೋಣ ಇದಕ್ಕೆ ಅಂತ ಅಂದರೆ, ತೆಳಗೆ ಮೇಲೆ ಎಲ್ಲ ಹುಟ್ಟಾಡಿ ಮತ್ತೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟ್ ಇಟ್ಕೊಂಡಿದ್ನಲ್ಲ, ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟು, ಸ್ವಲ್ಪ ಹುಳಿ ನೆನೆಸಿಟ್ಕೊಂಡಿದ್ನಲ್ಲ, ಸ್ವಲ್ಪ ಹುಳಿ. ಈಗ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ 1-1.5 ಲೋಟ ನೀರು ಬೇಕು. ಇದು ಬೇಯಬೇಕಲ್ಲ, ಬೇಯಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿ ತಗೊಂತೈತಿದು. ಹಾಗಾಗಿ ಇದನ್ನು ಮುಚ್ಚಿಬಿಡೋಣ, ಒಂದು 10 ನಿಮಿಷ ಮುಚ್ಚಿಬಿಡೋಣ. ಬೆಂದಿರುತ್ತೆ ನೋಡಿ. ಇವಾಗ ಈ ಥರ ಎಲ್ಲ ಬೆಂದಾಗ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ. ಇವಾಗ ನಾವೇನು ಮಾಡಬೇಕು, ಬೆಂದ ಮೇಲೆ ಸಾಂಬಾರು ಪುಡಿ ಇಟ್ಕೊಂಡಿದ್ನಲ್ಲ ನಾನು, 1 ಸ್ಪೂನ್ ಸಾಂಬಾರು ಪುಡಿ ಹಾಕಿ ತಿರುಗಿಸ್ತಾ ಇದ್ದೀನಿ. ಆಮೇಲೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ. ಕಾಯಿ ತುರಿನೂ ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ನಲ್ಲ ರುಚಿಗೆ ಅಂತ ಹೇಳಿ, ಆ ರುಚಿಗೆ ಒಂದು ಸ್ವಲ್ಪ ಬೆಲ್ಲನೂ ಹಾಕಿಬಿಡೋಣ. ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಡೋಣ. ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಮುಚ್ಚಿಬಿಡೋಣ. ಮತ್ತೆ ಸಣ್ಣ ಉರಿಯಲ್ಲಿ ಮುಚ್ಚಬೇಕಿದ್ನ. ಇವಾಗ ಪಲ್ಯ ಇದಾಯಿತು ನೋಡಿ, ರೆಡಿ ಆಗ್ತಾ ಇದೆ. ನಿಮಗೆ ಇಷ್ಟ ಆದರೆ ಇದು ಅನ್ನ ಮತ್ತು ಚಪಾತಿ, ಅನ್ನದ ಜೊತೆಗೆ, ರೊಟ್ಟಿಗೆ ತುಂಬ ಚೆನ್ನಾಗುತ್ತೆ. ನೀವು ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.